ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು 10th ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಟೇಕ್ ಪಾರ್ಟ್ ತೊಗೊಳೋಣ. ರೂಟ್ ಟು ಈಸ್ ಇರ್ಯಾಷನಲ್ ಅಂತ ಪ್ರೂವ್ ಮಾಡೋಣ. ಸೊ ಇದು 3 ಮಾರ್ಕ್ಸ್ ಕ್ವಶನ್, ಕಂಪಲ್ಸರಿ ಕ್ವಶನ್, 100% ಕ್ವಶನ್ಸ್. ರೂಟ್ ಟು, ರೂಟ್ 3, ರೂಟ್ 5 ಈ ಮೂರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನು ಕಂಪಲ್ಸರಿ ಇರುತ್ತೆ. ಸೊ ಲೆಟ್ ವಿ ಸಾಲ್ವ್ ದಟ್. ಫಸ್ಟ್ ವಿ ಆರ್ ಅಸ್ಯೂಮ್ ದಟ್, ಲೆಟ್ ಅಸ್ ಅಸ್ಯೂಮ್ ರೂಟ್ ಟು ಈಸ್ ರ್ಯಾಷನಲ್ ನಂಬರ್. ರೂಟ್ ಟು ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಇದು ಕಾಂಟ್ರವರ್ಸಿಯಲ್ಲೇ ಪ್ರೂವ್ ಮಾಡಬೇಕು. ಫಸ್ಟ್ ರ್ಯಾಷನಲ್ ನಂಬರ್. ನೆಕ್ಸ್ಟ್ ರ್ಯಾಷನಲ್ ನಂಬರ್ ಅಂದರೆ ಯಾವ ಫಾರ್ಮಲ್ಲಿ ಇರುತ್ತೆ? ರೂಟ್ ಟು ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಫಾರ್ಮಲ್ಲಿ ಇರುತ್ತೆ. ಕಂಡೀಷನ್ ರ್ಯಾಷನಲ್ ನಂಬರ್ದು ಡೆಫಿನೇಷನ್ ಗೊತ್ತು. ರ್ಯಾಷನಲ್ ನಂಬರ್ ಡೆಫಿನೇಷನ್ ಏನು? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೆರ್ ಪಿ ಆ್ಯಂಡ್ ಕ್ಯೂ ಆರ್ ಎನಿ ಇಂಟಿಜರ್ಸ್ ಆ್ಯಂಡ್ ಕ್ಯೂ ಬಿಲಾಂಗ್ಸ್ ಟು ಝೀರೋ, ನಾಟ್ ಬಿಲಾಂಗ್ಸ್ ಟು ಝೀರೋ ಅಲ್ವಾ? ಸೇಮ್ ಕಂಡೀಷನ್ನು ರೂಟ್ ಟೂನ ರ್ಯಾಷನಲ್ ನಂಬರ್ ಅಂದ್ಕೊಳ್ತಾ ಇದ್ದೀವಿ. ಅದರಲ್ಲಿ ಪಿ ಬೈ ಕ್ಯೂ ಫಾರ್ಮು, ಪಿ ಆ್ಯಂಡ್ ಕ್ಯೂ ಆರ್ ಬಿಲಾಂಗ್ಸ್ ಟು ಇಂಟೀಜರ್ಸ್ ಆ್ಯಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ. ದೆನ್ ಒನ್ ಮೋರ್, ಪಿ ಆ್ಯಂಡ್ ಕ್ಯೂ ಆರ್ co-primes. So this is the condition. Next, square on both side. Root 2 whole square is equal to p by q whole square. So square root cancel ಆಯಿತು. 2 is equal to p square by q square. Cross multiply ಮಾಡ್ಕೊಳ್ಳಿ. 2q square is equal to p square. So again 2ನ ಈ ಕಡೆ ತೊಗೊಳ್ಳಿ. Call this as equation 1. q square is equal to p square by 2. ಈ ಥಿಯರಮ್ 1 ಪ್ರಕಾರ ಏನು ಹೇಳ್ತೀವಿ? 2 divides p square, that implies 2 divides p. Next, put p is equal to 2m ಅಂತ ತಗೊಳ್ಳೋಣ. ಇಕ್ವೇಷನ್ 1ಗೆ ರಿಪ್ಲೇಸ್ ಮಾಡಿ. 2q square is equal to 2m whole square ಆಯಿತು. ಸೊ 2q square is equal to 2 square ಅಂದರೆ 4m square. 4ನ ಈ ಕಡೆ ಕಳಿಸಿ. ಸೊ 2q square divide by 4 is equal to m square. 2 ones are 2 twos are. So that implies q square divide by 2. 2 divides q square, that implies 2 divides q. Okay na? So 2 is the ಕಾಮನ್ ಫ್ಯಾಕ್ಟರ್ ಆಫ್, ಎರಡಕ್ಕೂ ನೋಡಿ ಕಾಮನ್ ಫ್ಯಾಕ್ಟರ್ ಇದೇ ಆಗಿದೆ. 2 is the common factor of both p and q. So but p and q are co-primes. So our assumption is, our assumption is wrong. Therefore root 2 is irrational number. ಓಕೆನಾ? ಸೊ ಇದು ಈ ಕ್ವಶನ್ನು ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ನು. ಇದನ್ನು ನೋಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಾ, ಫುಲ್ ಬಂತು. ರೂಟ್ 2 ಈಸ್ ಇರ್ಯಾಷನಲ್ ಅಂತ ಪ್ರೂವ್ ಮಾಡಿದ್ವಿ. ನೆಕ್ಸ್ಟು ರೂಟ್ 3 ಈಸ್ ಇರ್ಯಾಷನಲ್. ತುಂಬ ಈಸಿ. ರೂಟ್ 2 ಒಂದು ಕಲ್ತ್ಕೊಂಡ್ರೆ ರೂಟ್ 3, ರೂಟ್ 5 ಆರಾಮಾಗಿ ಕಲಿಬೋದು. ಎಲ್ಲೆಲ್ಲಿ 2 ಇದೆ ಅಲ್ಲೆಲ್ಲ 3 ಹಾಕಿದ್ರೆ ನಿಮಗೆ ರೂಟ್ 3 ಬರುತ್ತೆ. ಸಪೋಸ್ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇಲ್ಲಿ ನೀವು ಪ್ಲೇಸಲ್ಲಿ 2m ಅಂತ ಹಾಕ್ಕೊತಿದ್ದೀರಾ. ಸೊ ಇನ್ ಪ್ಲೇಸ್ 2m ಅಲ್ಲಿ ನೀವು 3m ಹಾಕ್ಕೊತೀರಾ. ಇಲ್ಲಿ ರೂಟ್ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲೂ 3 ಬರುತ್ತೆ, ಇಲ್ಲೂ 3 ಬರುತ್ತೆ. ಇಲ್ಲಿ ಇನ್ ಪ್ಲೇಸ್ ಆಫ್ 2m ಸ್ಕ್ವೇರ್ ನೀವೇನು ತೊಗೊತೀರಾ? 3m ಸ್ಕ್ವೇರ್ ತೊಗೊತೀರಾ. 3m ಸ್ಕ್ವೇರ್ ತೊಗೊಂಡ್ರೆ ನಿಮಗೆ ಇಲ್ಲಿ 9m ಸ್ಕ್ವೇರ್ ಆಗುತ್ತೆ. ಇಲ್ಲಿ 3q ಸ್ಕ್ವೇರ್ ಬೈ 9 ಆಗುತ್ತೆ. 1/3 ಬರುತ್ತೆ. ಸೊ 3 ಡಿವೈಡ್ಸ್ q ಸ್ಕ್ವೇರ್ ಆಗುತ್ತೆ. 3 ಡಿವೈಡ್ಸ್ q.
ಸೊ 3 is the common factor of both p and q ಆಗುತ್ತೆ. ನೆಕ್ಸ್ಟ್ ಸೇಮ್ √3 is irrational ಅಂತ ಮಾಡ್ತೀರಾ. √5ಗೂ ಅಷ್ಟೇ, wherever 2 is there you have to put the value 5 in place, replace the 2 to 5, then you get √5. ಸೊ ಈ 3 ಕ್ವಶನ್ಸು ಕಲ್ತ್ಕೊಂಡ್ರೆ ಆರಾಮಾಗೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ನು ಬರುತ್ತೆ. ಓಕೆನಾ, ಕಂಪಲ್ಸರಿ ಕ್ವಶನ್. ಸೊ √2, √3, √5 ಯಾವುದ್ರ ಮೂರಲ್ಲೂ ಒಂದಂತೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು. Next question, prove that 3 plus 2 √5 is irrational. Okay, let me start. We are going to prove it is irrational. First, again, we are consider that let us assume 3 plus 2 √5 is rational number. So 3 plus 2 √5 is equal to p by q. Rational form andre p by q, where p and q are any integers. P comma q belongs to any integers and q is not equal to 0. P and q are co-primes. This is the condition, co-primes. Next, plus 3 na ಈ ಕಡೆ ಕಳಿಸಿ. 2 √5 is equal to p by q minus 3. ಡಿನಾಮಿನೇಟರ್ ಏನಿಲ್ಲ ಅಂದರೆ ಕನ್ಸಿಡರ್ಡ್ ಆಸ್ 1. 2 √5 is equal to, ನೋಡಿ ಇದು ಮೇಕ್ ದ ಡಿನಾಮಿನೇಟರ್ ಸೇಮ್ ಅಂದಾಗ q ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅವಾಗ 3 ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಕಡೆಯಿಂದ ಮಲ್ಟಿಪ್ಲೈ ಮಾಡಬೇಕು. p ಮೈನಸ್ 3q ಬೈ q. ಓಕೆನಾ. ಸೊ 2 ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಈ ಕಡೆ ಕಳಿಸಿದಾಗ ಡಿನಾಮಿನೇಟರ್ಗೆ ಹೋಗುತ್ತೆ. √5 is equal to p ಮೈನಸ್ 3q ಡಿವೈಡ್ ಬೈ 2q. ಓಕೆನಾ. ಇವಾಗ ಬರೋಣ, p ಮೈನಸ್ 3q ಬೈ 2q ಈಸ್ ರ್ಯಾಷನಲ್ ನಂಬರ್. ಇದನ್ನ ರ್ಯಾಷನಲ್ ನಂಬರ್ ಯಾಕೆಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ p ಬೈ q ಫಾರ್ಮಲ್ಲಿದೆ. ಇದು ರ್ಯಾಷನಲ್ ನಂಬರು. ಬಟ್ ನಮಗೆ ಗೊತ್ತಿರೋ ಪ್ರಕಾರ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ, √5 ಈಸ್ ವಾಟ್? ಇರ್ಯಾಷನಲ್ ನಂಬರ್. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ಒಂದು ಇರ್ಯಾಷನಲ್ ನಂಬರ್ ನಾಟ್ ಈಕ್ವಲ್ ಟು ರ್ಯಾಷನಲ್ ನಂಬರ್ ಅಲ್ವಾ, ಅದಕ್ಕೆ ದಿಸ್ ಈಸ್ ನಾಟ್ ಪಾಸಿಬಲ್. ಅವರ್ ಅಸಂಪ್ಷನ್ ಈಸ್ ರಾಂಗ್. Therefore 3 plus 2 √5 is irrational number. ಈ ರೀತಿ ಪ್ರಾಬ್ಲಮ್ಸು 2 ಮಾರ್ಕ್ಸಿಗೆ ಬರುತ್ತೆ. ಸೊ ಇಟ್ ಈಸ್ ಕಂಪಲ್ಸರಿ ಕ್ವಶನ್ನು. ಒಂದು √2, √3, √5 3 ಮಾರ್ಕ್ಸ್ ಕ್ವಶನ್ನು. ನೆಕ್ಸ್ಟ್ ಇದು ನಿಮಗೆ 2 ಮಾರ್ಕ್ಸ್ ಕ್ವಶನ್ನು. ನಂಬರ್ಸ್ ವೇರಿ ಆಗುತ್ತೆ. ನಿಮಗೆ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಗಮನ ಹರಿಸಿದ್ರೆ ಈ 2 ಮಾರ್ಕ್ಸು ಈಸಿಯಾಗಿ ತೊಗೋಬೋದು. ಈ ಚಾಪ್ಟ್ರು ತುಂಬ ಇಂಪಾರ್ಟೆಂಟ್. 7 to 8 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಸೊ ಇದು 2 ಮಾರ್ಕ್ಸು. √3, √5, √2 ಇದರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ 3 ಮಾರ್ಕ್ಸಿಗೆ. ಸೊ ಈ ರೀತಿ ಅದು 3 ಮಾರ್ಕ್ಸು, ಟೋಟಲ್ 5 ಮಾರ್ಕ್ಸ್ ಈ ರೀತಿ ಪ್ರಾಬ್ಲಮ್ಸಿಂದ. ನೆಕ್ಸ್ಟ್ 1/√2 ಈಸ್ ಇರ್ಯಾಷನಲ್ ನಂಬರ್. ಇದು ಅದೇ ಥರನೇ. ಲೆಟ್ ಅಸ್ ಅಸ್ಯೂಮ್ 1/√2 ಈಸ್ ರ್ಯಾಷನಲ್ ನಂಬರ್. So 1/√2 is equal to p by q. Again, pq belongs to integers. Q is not equal to 0. P and q are co-primes. This is the condition. Okay na? Next,
ಈ 1/√2ನ ರ್ಯಾಷನಲೈಸ್ ದ ಡಿನಾಮಿನೇಟರ್ ನೀವು ಆಲ್ರೆಡಿ 9th ಓದಿದ್ದೀರಾ. ಸೊ ಅದನ್ನು ರ್ಯಾಷನಲೈಸ್ ದ ಡಿನಾಮಿನೇಟರ್ 1/√2 ನೋಡಿ. ಇವಾಗ 1/√2 ಇಂಟು √2/√2 ಈಗೇನಾಯಿತು, √2 ಹಾಗೆ ಉಳ್ಕೊಂತು. ಸೊ √2 ಇಂಟು √2 ಯು ಗೆಟ್ √4. ಸೊ √4 ಅಂದರೆ √2/2. √2/2 ಇದು ಏನು ಮಾಡಿರೋದು, ರ್ಯಾಷನಲೈಸ್ ದ ಡಿನಾಮಿನೇಟರ್. √2/2 ಗೊತ್ತಾಯ್ತಲ್ವಾ ಇವಾಗ. ರ್ಯಾಷನಲೈಸ್ ದ ಡಿನಾಮಿನೇಟರ್ ಡಿವೈಡ್ ಬೈ p/q. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. √2 ಇಸ್ ಈಕ್ವಲ್ ಟು 2p/q. ಈ ಕ್ಯೂನ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಹೀಗೆ ಬರ್ಕೊಳ್ಳಿ. ಸ್ಕ್ವೇರ್ ಆನ್ ಬೋತ್ ಸೈಡ್. √2 ಇಂಟು √2 2p/q. ಓಕೆನಾ. ಸೊ 2p/q ಆಯಿತು. 2p/q is a rational number. Next, √2 is irrational number. But it is not possible. So our assumption is wrong. Therefore 1/√2 is irrational number. ಓಕೆನಾ. ಇದಾದಮೇಲೆ ಇನ್ನೊಂದು ಪ್ರಾಬ್ಲಮ್ಮು. 7√5 is irrational. Prove that 7√5 is irrational. ಸೊ ಇದು ಅದೇ ಥರನೇ. ಫಸ್ಟ್ let us assume 7√5 is rational number. So 7√5 is equal to p/q form, where p and q are belongs to integer, q is not equal to 0, p and q are co-primes. So cross multiply ಮಾಡ್ಕೊಳ್ಳಿ. √5 is equal to p divided by 7q. So again p/7q is rational number. √5 is irrational number. It is not possible. Our assumption is wrong. Therefore 7√5 is irrational number. Next problem. 6 plus √2 is irrational. Prove that 6 plus √2 is irrational. So again let us assume 6 plus √2 is rational number. Six plus √2 is equal to p/q, where p, q
belongs to integer, q is not equal to 0, p and q are co-primes. So 6 ನ ಈ ಕಡೆ ಕಳಿಸಿ. √2 is equal to p by q minus 6 divide by 1. LCM ತಗೊಳ್ಳಿ. ಸೊ ಇವಾಗ ಏನಾಯಿತು, p minus 6q divide by q. p minus 6q divide by q is rational number. Rational number. √2 is irrational number. It is not possible. Our assumption is wrong. Therefore 6 plus √2 is irrational number. ಸೊ ಈ ಚಾಪ್ಟರ್ ರಿಯಲ್ ನಂಬರ್ ಚಾಪ್ಟರಲ್ಲಿ ಟೋಟಲ್ ಇಷ್ಟು ಕಂಪ್ಲೀಟ್ ಆಯಿತು. ಸೊ ಯು ಕ್ಯಾನ್ ನೋಟ್ ಡೌನ್ √2, √3, √5 ಅದು 3 ಮಾರ್ಕ್ಸ್ ಕ್ವಶನ್ನು. ಮತ್ತು ಈ ರೀತಿ ಪ್ರಾಬ್ಲಮ್ಸ್ ಇದೆಯಲ್ಲ, 3 + 2 √5, 1/√2, 7 √5, 6 + √2 ಇದೆಲ್ಲ 2 ಮಾರ್ಕ್ಸ್ ಕ್ವಶನ್ನು. HCF, ಫೈಂಡ್ ಔಟ್ ದ HCF ಆ್ಯಂಡ್ LCM, that is comes to 1 marks question using prime factorization method. One more, using formula verify that one. LCM into HCF is equal to product of 2 numbers ಇದೆಯಲ್ಲ ಆ ಪ್ರಾಬ್ಲಮ್ಸು 2 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಇದು ಸ್ಟೇಟ್ಮೆಂಟ್ ಕೇಳ್ತಾರೆ. ಸೊ ಇಷ್ಟು ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟು. ಈ ಪ್ರಾಬ್ಲಮ್ಸ್ಗಳನ್ನ ನೀವು ವರ್ಕೌಟ್ ಮಾಡಿ, ನಿಮಗೆ ಒಂದು ಕ್ಲಾರಿಫಿಕೇಷನ್ ಬರುತ್ತೆ ಮತ್ತು ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇನ್ನೂ ಕೆಲವು ಪ್ರಾಬ್ಲಮ್ಸ್ ಇದೆ, ಸೊ ಅದನ್ನು ಕೂಡ ಸರ್ಚ್ ಮಾಡ್ಕೊಂಡು ಮಾಡಿ. ನೋಡಿ 25 ಲಾಸ್ಟ್ ಇಯರ್ದು 25ದು ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರು, ಅದರಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. 1 ಮಾರ್ಕ್ಸಿಗೆ LCM ಆಫ್ 2 and 3. ನೆಕ್ಸ್ಟ್ ಅದಾದ 1 ಮಾರ್ಕ್ಸಿಗೆ ಒಂದು ರಿಯಲ್ ನಂಬರ್ ಚಾಪ್ಟರಿಂದ ಯಾವ್ದು ಬರುತ್ತೆ ಅಂತ ಹೇಳ್ತಾ ಇರೋದು. 1 ಮಾರ್ಕ್ಸಿಗೆ ಅದು ಬರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ಕಾಣಿಸ್ತಾ ಇದೆಯಾ, ಇಲ್ಲಿ ನಿಮಗೆ ಕಾಣಿಸ್ತದೆ. 6 + √2 is irrational, prove that 2 ಮಾರ್ಕ್ಸ್ ಕ್ವಶನ್ನು. ಅದಕ್ಕೆ ಆಪ್ಷನ್ ಆಗಿ HCF ಆ್ಯಂಡ್ LCM ಆಫ್ 2 ಪಾಸಿಟಿವ್ ಇಂಟೀಜರ್ಸ್ ರೆಸ್ಪೆಕ್ಟಿವ್ಲಿ 4 and 60. ಇಫ್ ಒನ್ ಆಫ್ ದ ಇಂಟೀಜರ್ ಇಸ್ 20, ದೆನ್ ಫೈಂಡ್ ದ ಅದರ್ ಇಂಟೀಜರ್. ಇದಕ್ಕೆ ಫಾರ್ಮುಲಾ ನಿಮಗೆ ಗೊತ್ತಾಗ್ತದೆ. LCM into HCF is equal to product of 2 numbers. ಅದರಲ್ಲಿ HCF ಕೊಟ್ಟಿದ್ದಾರೆ 4, LCM ಕೊಟ್ಟಿದ್ದಾರೆ 60, 1 ನಂಬರ್ ಕೊಟ್ಟಿದ್ದಾರೆ 20, ಇನ್ನೊಂದು ನಂಬರ್ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಇವೆರಡೂ ಸೇರಿ 2 ಮಾರ್ಕ್ಸ್. ಆರ್ ಆಪ್ಷನ್ಸ್ ಇದೆ. ನೆಕ್ಸ್ಟು ಈ ಪೇಪರು 23ದು ನೋಡಿ, ಇಲ್ಲಿ ಬಂದು ಇಲ್ಲಿ ಕಾಣಿಸ್ತದೆ ನೋಡಿ. ಶೋ ದಟ್ 5 + √3 is irrational number. ಆರ್ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದ HCF ಆಫ್ 72 and 20. ಫೈಂಡ್ ದ HCF. ಇಲ್ಲಿ ನಿಮಗೆ ಯುಕ್ಲಿಡ್ ಡಿವಿಷನ್ ಆಲ್ಗರಿದಮ್ ಇದೆ, ಇದು ನಿಮಗೆ ರೆಡ್ಯೂಸ್ಡ್ ಆಗಿರೋದ್ರಿಂದ ಫೈಂಡ್ ದ HCF ಮಾಡ್ಕೊಳ್ಳಿ. ಈ ಕ್ವಶನ್ ನೋಡ್ಕೊಳ್ಳಿ, 5 + √3 ಇದು ಎಷ್ಟು ಮಾರ್ಕ್ಸು? 2 ಮಾರ್ಕ್ಸ್ ಕ್ವಶನ್. ಸೊ ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡಿ, ಸ್ಕೋರ್ ಮಾಡಿ. ಥ್ಯಾಂಕ್ ಯು.